ಹಲವಾರು ಕಾಯಿಲೆಗಳಿಗೆ ಈ ಜ್ಯೂಸು ರಾಮಬಾಣ. ಅಂದರೆ ತಲೆ ಉರಿ ಆಗಿರ್ಬೋದು, ಹೊಟ್ಟೆ ಉರಿ ಆಗಿರ್ಬೋದು, ಕಣ್ಣಿನ ಉರಿ ಆಗಿರ್ಬೋದು, ಎಂತಹದ್ದೇ ಉರಿ ಆಗಿರ್ಬೋದು ಅಥವಾ ಉರಿ ಮೂತ್ರದ ಸಮಸ್ಯೆ ಇರುವಂಥದ್ದು ಎಂಥದೇ ಸಮಸ್ಯೆ ಇರಲಿ, ಪ್ರತಿಯೊಂದು ಸಮಸ್ಯೆಗಳಿಗೂ ಈ ಗರಿಕೆ ಹುಲ್ಲಿನ ಜ್ಯೂಸ್ ಒಂದೇ ರಾಮಬಾಣ ಅಂತ ಹೇಳ್ಬೋದು. ಗರಿಕೆ ಹುಲ್ಲು ಅಂದಿದ ತಕ್ಷಣವೇ ಗಣೇಶನಿಗೆ ಪ್ರಿಯವಾದಂತಹ ಒಂದು ಗರಿಕೆ ಇದು. ಗಣೇಶನಿಗೆ ಪ್ರಿಯ ಮಾತ್ರ ಅಷ್ಟೇ ಅಲ್ಲ, ಪ್ರತಿಯೊಂದು ಅಂದರೆ ಯಾವುದೇ ಒಂದು ರೀತಿಯ ಕಾಯಿಲೆ ಆಗಿರಲಿ, ಬೇರೆ ಒಂದು ಗಾದೆ ಮಾತಿದೆ, ಯಾವುದ್ರಲ್ಲಿ ಮೇಲಾಗಿಲ್ಲ ಅಂದರೂ ಒಂದು ಸಣ್ಣ ಹುಲ್ಕಡ್ಡಿಯಲ್ಲಿ ವಾಸಿಯಾಗುತ್ತೆ ಅನ್ನುವಂಥ ಮಾತಿದೆ. ಅದು 100ಕ್ಕೆ 100 ಸತ್ಯವಾದ ಮಾತು. ಒಂದು ಕಣ್ಣಿನ ಸಮಸ್ಯೆ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ಇರ್ಬೋದು, ತಲೆನೋವು, ಅಥವಾ ಬಾಡಿ ತುಂಬ ಉಷ್ಣತೆಯಿಂದ ಏನಾದರೂ ಅಂದರೆ ದೇಹ ತುಂಬ ಉಷ್ಣತೆಯಿಂದ ಕೂಡಿದರೆ ದೇಹವನ್ನು ತಂಪಾಗಿಸೋದಕ್ಕೆ ಮನೆಯಲ್ಲಿ ಈ ಗರಿಕೆ ಹುಲ್ಲಿನ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಎಂಥದೇ ಉರಿ ಆಗಿರಲಿ, ಕಣ್ಣುರಿ ಆಗಿರ್ಬೋದು, ಹೊಟ್ಟೆ ಉರಿ ಆಗಿರ್ಬೋದು, ಅಥವಾ ಕಾಲುಗಳು ಉರಿ ಆಗಿರ್ಬೋದು, ಉರಿ ಮೂತ್ರದ ಸಮಸ್ಯೆ ಇರಬಹುದು, ಅಂಥ ಸಂದರ್ಭದಲ್ಲಿ ಗರಿಕೆ ಹುಲ್ಲಿನ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಹಲವಾರು ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಯಾವ ರೀತಿ ಗರಿಕೆ ಹುಲ್ಲು ಜ್ಯೂಸನ್ನು ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗಾಗಲೇ ಒಂದು ಮುಷ್ಟಿಯಷ್ಟು ಗರಿಕೆ ಹುಲ್ಲನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕಿದ್ದೀನಿ. ಈಗ ನೀರನ್ನು ಒಂದು ಗ್ಲಾಸ್ ಸೇರಿಸಿದ್ದೀನಿ. ಈಗ ರುಬ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಸೋಸ್ಕೊಂಬಿಡೋಣ. ನೋಡಿ, ಈಗ ಸೋಸ್ತಾ ಇದ್ದೀನಿ. ಸುಮಾರು ಇದು 1/4 ಲೀಟರ್ ಅಷ್ಟಿದೆ ಈ ಗರಿಕೆ ಹುಲ್ಲಿನ ಜ್ಯೂಸ್. ಈಗ ಇದು ನೋಡಿ, ಈ ಗರಿಕೆ ಹುಲ್ಲಿನ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ದೇಹದಲ್ಲಿರುವ ಉಷ್ಣಾಂಶವನ್ನು ಕಡಿಮೆ ಮಾಡಿ ದೇಹವನ್ನು ತಂಪಾಗಿರಿಸುತ್ತೆ. ಅದರಲ್ಲೂ ಈ ಬೇಸಿಗೆಯಲ್ಲಂತೂ ಗರಿಕೆ ಹುಲ್ಲಿನ ಜ್ಯೂಸ್ ತುಂಬಾ ಬೆಟರು. ನೋಡಿ, ಈಗ ಸೋಸಿದಾಗಿದೆ. ಇದು ಸುಮಾರು 1/4 ಲೀಟರ್ ಅಷ್ಟಿದೆ. ಈ ಗ್ಲಾಸು ಸುಮಾರು 1/4 ಲೀಟರ್ ಅಷ್ಟು ಜ್ಯೂಸು ಇಡಿಸುತ್ತೆ ನೋಡಿ. ಈಗ ನೋಡಿ, ಇದನ್ನು ನಾನು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ಈ ಜ್ಯೂಸಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ರಸವನ್ನು ಸೇರಿಸಿ, ಇದ್ರ ಜೊತೆಗೆ ಸಕ್ಕರೆಯನ್ನು ಸೇರಿಸಿ, ಸಕ್ಕರೆ ಆದರೂ ಸೇರಿಸಿ ಅಥವಾ ಬೆಲ್ಲ ಆದರೂ ಸೇರಿಸಿ, ನಾನು ಇದಕ್ಕೆ ಸಕ್ಕರೆಯನ್ನು ಸೇರಿಸ್ತೇನೆ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಯಾವುದೇ ರೀತಿ ಕಹಿ ಅಂಶ ಇರೋದೇ ಇಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ಗರಿಕೆ ಹುಲ್ಲಿನ ಜ್ಯೂಸನ್ನು. ಆದಷ್ಟು ಒಂದು ಸುಮಾರು 50 ವರ್ಷದ ಮೇಲ್ಪಟ್ಟವರು ಈ ರೀತಿ ಜ್ಯೂಸ್ ಮಾಡಿ ಕುಡಿಯೋದ್ರ ಬದಲು ಆದಷ್ಟು ನೀವು ಕಷಾಯ ಮಾಡಿ ಕುಡಿದ್ರೆ ಒಳ್ಳೆಯದು. ಯಾಕಂದರೆ ಈ ಗರಿಕೆ ಹುಲ್ಲಿನ ಹಸಿ ಜ್ಯೂಸು ತುಂಬಾ ಅಂದರೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತೆ. ತುಂಬಾ ದೇಹ ತಂಪಾಗಿಸೋದ್ರಿಂದ ಶೀತ ಆಗುವಂಥ ಸಾಧ್ಯತೆ ಇರುತ್ತೆ. ವಯಸ್ಸಾಗಿರುವಂಥವರಿಗೆ ಅವರು ಕಷಾಯ ಮಾಡಿ ಕುಡಿಯೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೇಮ್ ಒಂದಿಡೀ ಗರಿಕೆ ಹುಲ್ಲನ್ನು ತೊಗೊಂಬಂದು ಸುಮಾರು 1/4 ಲೀಟರ್ ಅಷ್ಟು ನೀರನ್ನು ಹಾಕಿ ಅದು 100 ml ಆಗುವವರೆಗೆ ಚೆನ್ನಾಗಿ ಕುದಿಸಿ, ನಂತರ ಸೋಸಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲನೋ ಸೇರಿಸಿ, ಸ್ವಲ್ಪ ಜೀರಿಗೆಯನ್ನು ಸೇರಿಸಿ ಹಾಗೆ ಕಷಾಯ ಮಾಡಿ ಆದರೂ ಕುಡಿಬೋದು. ಈ ಗರಿಕೆ ಹುಲ್ಲು ಹೇಗಂದರೆ, ಕಷಾಯ ಮಾಡಿ ಅಂದರೆ ಬಿಸಿ ಇದ್ದಾಗ ಕುಡಿದ್ರೆ ಅದು ಕಷಾಯ ಆಗುತ್ತೆ, ಆರಿದ ಮೇಲೆ ಕುಡಿದ್ರೆ ಜ್ಯೂಸ್ ಆಗುತ್ತೆ, ಒಂದು ದಿನ ಬಿಟ್ಟು ಕುಡಿದ್ರೆ ಟಾನಿಕ್ ಆಗಿ ನಮ್ಮ ದೇಹಕ್ಕೆ ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ತುಂಬಾ ಒಳ್ಳೆಯದು ದೇಹಕ್ಕೆ ಈ ಗರಿಕೆ ಹುಲ್ಲಿನ ಜ್ಯೂಸ್ ಅಂತೂ. ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಹಾಗೆ ತುಂಬಾ ತಲೆನೋವಿದ್ದಾಗ ಈ ಗರಿಕೆ ಹುಲ್ಲಿನ ಪೇಸ್ಟ್ ಮಾಡಿ ಹಚ್ಚಿ, ಹಾಗೆ ಮುಖದಲ್ಲಿ ತುಂಬ ಮೊಡವೆಗಳಿದ್ದಾವೆ ಅಂತಂದ್ರೂ ಗರಿಕೆ ಹುಲ್ಲು ಪೇಸ್ಟನ್ನು ಮಾಡಿ ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿ ಆ ಮೊಡವೆಗಳಿಗೆ ಹಚ್ಚಿ.